ಅದಕ್ಕಾಗಿ ವಿನೋದ್ ಡೊಕೊಮೋ ಫೈನಲ್ ಪಂದ್ಯಾಟದ ಮೊದಲ ಓವರ್ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾಡುಗೋಡಿಯ ಪರವಾಗಿ ಗೂಟದ ಹಿಂಭಾಗದಲ್ಲಿ ಪಟ್ಟಾಭಿ, ಬಹಳಷ್ಟೊಂದು ಬಲಿಷ್ಠ ತಂಡ ಕಾಡುಗೋಡಿ. ಈ ಪರಿಸರದ ಹೆಮ್ಮೆಯ ಬೆಂಬಲದ ತಂಡ ಕೂಡ ಗುಬ್ಬಿ ಕ್ರಿಕೆಟರ್ಸ್ ಅನ್ನು ಫೈನಲ್ ಪಂದ್ಯಾಟದಲ್ಲಿ ಎದುರಿಸ್ತಾ ಇದೆ. ಜಯಿಸುವಂತ ತಂಡ 50,000 ಜೊತೆಗೆ ಒಂದು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 25,000 ಜೊತೆಗೆ ಒಂದು ಆಕರ್ಷಕ ಮಟ್ಟದ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಮೊದಲ ಬಾರಿಗೆ ಡೊಕೊಮೋ ಟು ಸಂತು. ಡೊಕೊಮೋ ಎಸೆರ್ತಕ್ಕಂಥ ಮೊದಲ ಚೆಂಡು, ವೇಗದ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗೂಟದ ಹಿಂಭಾಗದಲ್ಲಿ ಪಟ್ಟಾಭಿ, ಬಹಳಷ್ಟೊಂದು ಅನುಭವಿ ಕ್ರಿಕೆಟಿಗ ಕೂಡ. ಆ ನಿಟ್ಟಿನಲ್ಲಿ ಸಂತು ಕೂಡ ಬಹಳಷ್ಟೊಂದು ಅನುಭವಿ ದಾಟಗಾರಿಕೆ ಮಾಡ್ತಾ ಇದ್ದಾರೆ. ಓವರ್ ಪ್ಲೇ ಜಾರಿಯಲ್ಲಿದೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಾಣ್ತಾ ಇದೆ. ಡೊಕೊಮೋ ಎಸೆರ್ತಕ್ಕಂಥ ಎರಡನೇ ಚೆಂಡು, ಬೆರಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆರೋಟದ ಸೇರ್ಪಡೆ. ಎರಡನೇ ಚೆಂಡಿಗೆ ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ಸಂತು ದಾಖಲಿಸಿಕೊಳ್ತಾ ಇದ್ದಾನೆ. ಮೂರನೇ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟೊಂದು ಉತ್ತಮ ರೀತಿಯ ಹೊಡೆತ, ಲಾಂಗೋನ ಸೀಮಾರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಸಂತು ದಾಂಡಿನ ಮುಖೇನವಾಗಿ ಫೈನಲ್ ಪಂದ್ಯಾಟದ ಸ್ಪಷ್ಟ ಮುನ್ಸೂಚನೆ ಸಂತು ನೀಡ್ತಾ ಇದ್ದಾನೆ. ಈ ಟೂರ್ನಮೆಂಟ್ ಉದ್ದಗಲಕ್ಕೂ ಗರಿಷ್ಠ ಮೊತ್ತವನ್ನು ಪೇರಿಸಿರ್ತಕ್ಕಂಥ ಗುಬ್ಬಿ ಕ್ರಿಕೆಟರ್ಸ್ ಅದೇ ಹಾದಿಯನ್ನು ಕಾಣ್ತಾ ಇದೆ ಫೈನಲ್ ಪಂದ್ಯಾಟದಲ್ಲೂ ಕೂಡ. ಮತ್ತೆ ನಾಲ್ಕನೇ ಬಾರಿಗೆ ಡೊಕೊಮೋ, ಬಹಳ ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಆಗ್ತಾ ಇದೆ. 4 ಚೆಂಡುಗಳ ಮುಕ್ತಾಯದಲ್ಲಿ 12ಕ್ಕೆ ನೋ ಲಾಸ್. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ ಮೊದಲ ಓವರ್ ನಲ್ಲಿ. ಮತ್ತೆ 5ನೇ ಬಾರಿಗೆ ಡೊಕೊಮೋ, ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 2 ತಂಡಗಳು ಹೋರಾಟ, ಪ್ರತಿ ಹೋರಾಟವನ್ನು ಸದ್ಯ ಕಣದಲ್ಲಿ ಜಾರಿ ಇಡ್ತಾ ಇದೆ. ಕೊನೆಯ 1 ಚೆಂಡು, ಬಹಳ ಉತ್ತಮ ರೀತಿಯ ಹೊಡೆತ, ಚೆಂಡು ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಬಹಳ ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ ಗುಬ್ಬಿ ಕ್ರಿಕೆಟರ್ಸ್. ಮೊದಲ ಓವರ್ನ ಮುಕ್ತಾಯದಲ್ಲಿ 18ಕ್ಕೆ ನೋ ಲಾಸ್.
ಎರಡನೇ ಓವರ್ಗಾಗಿ ಫಿರೋಜ್ ಚೆಂಡಿಗೆ ತಿರುವನ್ನು ನೀಡಬಲ್ಲದ ಸಾಮರ್ಥ್ಯದ ಎಸೆಗಾರ. ಎರಡನೇ ಓವರ್ ಪವರ್ ಪ್ಲೇ ಹಂತದ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾನೆ. ನಿನ್ನೆ ದಿನ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರ ಔಟ್ರೇಜ್ ಆಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಬೆರೋಸಿನ ಹೊಡೆತ, ಚೆಂಡು ಸೀಮಾರೇಖ ಹೊರಭಾಗವನ್ನು ಕ್ರಮಿಸ್ತಾ ಇದೆ, ಸಿಕ್ಸರ್. ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಪಡ್ಕೊಳ್ತಾ ಇದೆ ಗುಬ್ಬಿ ಕ್ರಿಕೆಟರ್ಸ್. ಮೂರನೇ ಬಾರಿಗೆ ಮತ್ತೆ ಫಿರೋಜ್ ಎಸೆರ್ತಕ್ಕಂಥ ಚೆಂಡು ನೆಗೆತವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ, ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹೋರಾಟ ನಿರೀಕ್ಷೆಯ ಫೈನಲ್ ಪಂದ್ಯಾಟ ಅಂಕಗಳಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಬೇರೋಸಿನ ಹೊಡೆತ, ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ, ಸಿಕ್ಸರ್. ಆ ರೋಟದ ಸೇರ್ಪಡೆ, ತಂಡದ ಮೊತ್ತ 30. ಎರಡನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ಓಟದ ತೃತೀಯ ನೇತ್ರಕ್ಕೆ ರನ್ಔಟ್ಗಾಗಿ ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ರಿಸ್ಕಿ ಸಿಂಗಲ್ ಪಡ್ಕೊಳ್ಳುವಂತ ಪ್ರಯತ್ನದ ನಡುವೆ ತಾವೇ ಒತ್ತಡಕ್ಕೀಡಾಗ್ತಾ ಇದ್ದಾರೆ ಅಪ್ಪು. ಬಹಳಷ್ಟು ವ್ಯವಸ್ಥಿತ ಸಂಘಟಿತ ಯಶಸ್ವಿ ಟೂರ್ನಮೆಂಟ್. ಶ್ರೀಯುತ ಹರೀಶ್ ಗೌಡ ಇವರೊಂದು ಹುಟ್ಟುಹಬ್ಬದ ಪ್ರಯುಕ್ತ ಸಂತೋರ ಮುಂದಾಳತ್ವ ನೇತೃತ್ವದಲ್ಲಿ ಒಂದು ಯಶಸ್ವಿ ಟೂರ್ನಮೆಂಟ್ ಆಯೋಜಿಸಿತ್ತು. ನಿನ್ನೆ ಬೆಳಗ್ಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಪಂದ್ಯಾಟ ಇವತ್ತಿನ ದಿನ ಮುಂದುವರಿಕೆಯನ್ನು ಕಂಡು ಕೊನೆಯ ಹಂತ ಫೈನಲ್ ಪಂದ್ಯಾಟದ ವೀಕ್ಷಣೆ ಎಲ್ಲವಿದ್ದೇವೆ. ಆ ನಿಟ್ಟಿನಲ್ಲಿ ರನ್ಔಟ್ಗಾಗಿ ತೃತೀಯ ನೇತ್ರಕ್ಕೆ ಮನವಿಗಳು ಸಲ್ಲಿಕೆ ಆಗ್ತಾ ಇದೆ. ಔಟಮ ಸೂಚನೆ ಬರ್ತಾ ಇದೆ. ಅಪ್ಪು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಕೊನೆ 2 ಚೆಂಡು ಬಾಕಿ ಉಳಿತಾ ಇದೆ. ಅನಾವಶ್ಯಕ ರನ್ ಕದಿಯುವ ಯತ್ನದ ನಡುವೆ ಅಪ್ಪು ವಿಕೆಟ್ ಆಘಾತ. ಹೊಸ ಆಟಗಾರ ಆರ್ಯ ಇವತ್ತಿನ ದಿನ ಆಡಿರ್ತಕ್ಕಂಥ
ಇವತ್ತಿನ ದಿನ ಆಡಿರ್ತಕ್ಕಂಥ 2 ಪಂದ್ಯಾಟದ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಆರ್ಯ ಎದುರಿಸಿದ ಮೊದಲ ಚೆಂಡಿಗೆ ಬೌಂಡ್ರಿಯನ್ನು ದಾಖಲಿಸಿಕೊಳ್ತಾ ಇದ್ದಾನೆ. 4 ಓಟದ ಸೇರ್ಪಡೆ. ಆ ನಿಟ್ಟಿನಲ್ಲಿ ತಾನೆದುರಿಸಿದ ಮೊದಲ ಚೆಂಡಿಗೆ ಒಂದು ಆಕರ್ಷಕ ಮಟ್ಟದ ಬೌಂಡ್ರಿ ಆರ್ಯ ದಾಂಡಿನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಪಟ್ಟಾಭಿ 3ನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಮುಕ್ತವನ್ನು ಕಾಣ್ತಾ ಇದೆ. ಫೀಲ್ಡ್ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಡೀಪ್ ಮಿಡ್ ವಿಕೆಟ್, ವೈಡ್ ಮಿಡ್ ಆನ್, ಲಾಂಗ್ ಆನ್, ಕವರ್ಸ್, ಥರ್ಡ್ ಮ್ಯಾನ್, ಫೈನ್ ಲೆಗ್. ಈ ರೀತಿಯ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಎಕ್ಸ್ಟ್ರಾಸ್ ಮುಖೇನವಾಗಿ ತಂಡದ ಮೊತ್ತ 35 ಮುಕ್ತಾಯ ಕಡೆ 2 ಓವರ್ಗಳಲ್ಲಿ. ಬೀಸುವ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸಿಕ್ಸರ್ ಎಂಬ ಸೂಚನೆಗಳು ಬರ್ತಾ ಇದೆ. ರೋಟದ ಸೇರ್ಪಡೆ. ಮತ್ತೆ ಪಟ್ಟಾಭಿ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಹಳ ಸುಲಭ ರೀತಿಯ ಹೊಡೆತ, ಚೆಂಡು ಡೇಪ್ ಮಿಡ್ ವಿಕೆಟ್, ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಅವಕಾಶಗಳು ಮುಕ್ತವಾಗ್ತಾ ಇದೆ. ಇವತ್ತಿನ ದಿನ 2 ಅರ್ಧ ಶತಕಗಳನ್ನು ದಾಖಲಿಸಿರ್ತಕ್ಕಂಥ ಆರ್ಯ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸುವಂತಹ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸಿದ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಇವತ್ತಿನ ದಿನದ 2ನೇ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಕೂಡ ಆರ್ಯ ದಾಖಲಿಸಿಕೊಳ್ತಾ ಇದ್ದಾನೆ. ಬ್ಲಾಕ್ ಆಲ್ ಆಗಿತ್ತು. ಬಹಳ ಸುಗಮ ರೀತಿಯ ಎಸೆತ. ಡಿಎಂಕೆ ಅವರು ಕೂಡ ಮಾಡ್ತಕ್ಕಂಥ 1,000 ನಗದು ಕೂಡ ಆರ್ಯ ಪಾಲಾಗ್ತಾ ಇದೆ. ಬಹಳ ಸುಗಮ ರೀತಿಯ ದಾಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಬೋರೇಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮುಖ್ಯವಾಗಿ ಆರ್ಯ ಇನ್ನಿಂಗ್ಸ್ ಮುಕ್ತಾಯ. ಹೋತರಿ ಆಘಾತವನ್ನು ಕಾಣ್ತಾ ಇದೆ. 3 ಸಿಕ್ಸರ್ ದಾಖಲಿಸಿದ ಬಳಿಕ 4ನೇ ಸಿಕ್ಸರ್ ದಾಖಲಿಸುವ ಬರದ ನಡುವೆ ಹೋತರಿ ಆಘಾತವನ್ನು ಕಾಣುತ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 3ನೇ ಓವರ್ನಲ್ಲಿ 53 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. ಹೊಸ ಆಟಗಾರ ನವೀನ್ ಅಂಕಣದ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ.
ಪಟ್ಟಾಭಿ ಹೆಸರಿದಾಗ ಕೊನೆಯ ಚೆಂಡು ಮುಖರವಾಗಿ ಕಾಟ್ ಬಿಹೈಂಡ್ ರೂಪದಲ್ಲಿ ಹೋಗ್ತಾರೆ ಆಘಾತವನ್ನು ಕಾಣ್ತಾ ಇದೆ. ನವೀನ್ ಬ್ಯಾಕ್ ಟು ಪೆವಿಲಿಯನ್. ಶೂನ್ಯಕ್ಕೆ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. 3 ಸಿಕ್ಸರ್ ಕೊಟ್ಟ ಬಳಿಕ ಪಟ್ಟಾಭಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಈ ಮುಖ್ಯವಾಗಿ 3 ಓವರ್ಗಳ ಮುಕ್ತಾಯದಲ್ಲಿ 53ಕ್ಕೆ 3. ಬಹಳ ಸೋದು ಹೋರಾಟ, ಪ್ರತಿ ಹೋರಾಟದ ಪಂದ್ಯಾಟ. ಕೊನೆಯ 18 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಫಿರೋಜ್ ಹೆಸರ್ತಕ್ಕಂಥ ಚೆಂಡು ಮುಖ್ಯವಾಗಿ ಸಂತು ದಾಟಿನ ಮುಖ್ಯವಾಗಿ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಗಾಯಕರ ಏಕಾಗಿ ಹೋರಾಟ ಅಂಕಗಳ ಭಾಗದಲ್ಲಿ ಪ್ರಾಮುಖ್ಯದ ಫೈನಲ್ ಪಂದ್ಯಾಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ 2 ಪಂದ್ಯಾಟದಲ್ಲಿ ಕೈ ಕೊಟ್ಟಿರ್ತಕ್ಕಂಥ ಸಂತು ದಾಟುಗಾರಿಕೆ ಪ್ರಮುಖ ಸೆಮಿಫೈನಲ್ ಫೈನಲ್ ಪಂದ್ಯಾಟದಲ್ಲಿ ಕೈ ಹಿಡಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಲೆಕ್ಕಾಚಾರದ ಹೊಡೆತ ಲಾಂಗ್ ಆಫ್ ನಲ್ಲಿ ಸಂತು ಒಂದೊಟ್ಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಈ ಮುಖ್ಯವಾಗಿ ತಂಡದ ಮೊತ್ತ 60. 4ನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕ 2 ಪಂದ್ಯಾಟದಲ್ಲೂ 7ನೇ ಚೆಂಡಿಗೆ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಸಂತು ಆ ಬಳಿಕ ವಿಕೆಟ್ ಅನ್ನು ಒಪ್ಪಿಸಿದ್ರು. ಪ್ರಾಮುಖ್ಯದ ಸೆಮಿಫೈನಲ್ ಏಕಾಂಗಿಯಾಗಿ ಪಂದ್ಯಾಟವನ್ನು ಜಯಿಸಿಕೊಟ್ಟಿದ್ರು ಕೂಡ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮುಖ್ಯವಾಗಿ ಹೋಗ್ತಾರೆ ಆಘಾತ. ಮಂಜೇಶನ ವಿಕೆಟ್ ನೆಲ್ಲ ಕುರುಳ್ತಾ ಇದೆ. ನಾಲ್ಕನೇ ಓವರ್ 3 ಚೆಂಡುಗಳ ಮುಕ್ತಾಯದಲ್ಲಿ 60 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಗುಬ್ಬಿ ಕ್ರಿಕೆಟರ್ಸ್ ಇವತ್ತಿನ ದಿನ ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆದಿರ್ತಕ್ಕಂಥ ಗುಬ್ಬಿ ದಿನದ ಮೊದಲ ಪಂದ್ಯಾಟದಲ್ಲಿ 104 ಓಟವನ್ನು ದಾಖಲಿಸಿಕೊಂಡಿತ್ತು. ಆ ಬಳಿಕದ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ 118 ಓಟವನ್ನು ದಾಖಲಿಸಿಕೊಂಡಿದ್ರು ಕೂಡ. ಪ್ರಾಮುಖ್ಯದ ಫೈನಲ್ ಪಂದ್ಯಾಟದಲ್ಲಿ ಮೊದಲ ದಾಂಡುಗಾರಿಕೆಯನ್ನು ಮಾಡ್ತಾ ಇದೆ. ಇವಾಗಲೇ 4ನೇ ಓವರ್ ಚಾಲ್ತಿಯಲ್ಲಿ 60 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಕೂಡ 15 ಚೆಂಡುಗಳು ಬಾಕಿ ಉಳಿತಾ ಇದೆ. 15 ಚೆಂಡುಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗ್ತಾ ಇದೆ. ತಂಡದ ನಾಯಕ ಪ್ರಮುಖ ಆಟಗಾರ ಸಂತು ಇನ್ನೂ ಕೂಡ ಅಂಕಣದ ಭಾಗದಲ್ಲಿದ್ದಾನೆ. ಅಂಕಣದ ಭಾಗದಲ್ಲಿ ಹೊಸ ಆಟಗಾರ ನಾಗೇಶ. ಬಹಳ ಸುಂದರ ರೀತಿಯ ಎಸೆತ. ಫಿರೋಜ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ 5ನೇ ಬಾರಿಗೆ ಫಿರೋಜ್. ಫಿರೋಜಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಮುಖ್ಯವಾಗಿ ಚೆಂಡು ಸೇವಾಡಕ್ಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಆ ರೋಟದ ಸೇರ್ಪಡೆ. ಕೊನೆಯ ಚೆಂಡು ಬ್ಲಾಕ್ ಆಗಿ ಬೀಳ್ತಾ ಇದೆ. ತೀರಾ ಯಾರ್ಕಲ್ ಅಂತಿರ ಚೆಂಡು. ಓಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 4 ಓವರ್ಗಳ ಮುಕ್ತಾಯದಲ್ಲಿ 66ಕ್ಕೆ 4. ಕೊನೆಯ 12 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಎರಡು ತಂಡದಲ್ಲೂ ಬೆರಸಿನ ಆಟಗಾರರಿದ್ದಾರೆ. ಪಟ್ಟಾಭಿ ಅಂತ ಅನುಭವಿ ಕ್ರಿಕೆಟಿಗರು ಕೂಡ ಕಾಡುಗೋಡಿಯಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ
ಅದಾವ ಫಲಿತಾಂಶ ಬರುತ್ತೆ ಅಂತ ಕಾದು ನೋಡ್ಬೇಕಾಗ್ತಾ ಇದೆ. ಸಂತೋಷ್ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಬಹಳ ಸುದು ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಪಟ್ಟಾಭಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೋರಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮುಖ್ಯವಾಗಿ ಸಂತು ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ವೈಯಕ್ತಿಕವಾಗಿ 11 ಚೆಂಡುಗಳ ಮುಂದೆ 29ರ ಆಟವನ್ನು ಆಡಿರ್ತಕ್ಕಂಥ ಸಂತು ಸಿಕ್ಸರ್ ದಾಖಲಿಸುವಂತ ಬರದ ನಡುವೆ ಹುತ್ತರಿಯನ್ನು ಒಪ್ಪಿಸ್ತಾ ಇದ್ದಾನೆ. ಹೊಸ ಆಟಗಾರ ಬಬ್ಲು ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ಪಟ್ಟಾಭಿ 3ನೇ ಬಾರಿಗೆ. ಬಾಲ್ ಗ್ರೇಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಆಟಗಾರ ಮುಂದೆ ಹಿರಿಯ ಅನುಭವಿ ಆಟಗಾರರೆಲ್ಲ ಒತ್ತಡಕ್ಕೀಡಾಗ್ತಾ ಇದ್ದಾರೆ. ಬಹಳ ಸುಂದರ ರೀತಿಯ ಪಂದ್ಯಾಟ ಸಾಗಿ ಬರ್ತಾ ಇದೆ ಅಂಕಣಗಳ ಭಾಗದಲ್ಲಿ. ಫ್ರೀ ಹಿಟ್ ಲಾಭದ ಚೆಂಡು ಬೇಯಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪಟ್ಟಾಭಿ. ಅನುಭವ ಫೈನಲ್ ಪಂದ್ಯಾಟದಲ್ಲಿ ತನ್ನ ಕೈ ಚಳಕವನ್ನು ತೋರ್ಪಡಿಸ್ತಾ ಇದ್ದಾನೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹೋತ್ತರಿ ಆಘಾತವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಬಬ್ಲು ವಾಪಸಾತಿ 3 ಚೆಂಡುಗಳಲ್ಲಿ ಆರಂಭಿಕ ಓವರ್ ಅಲ್ಲಿ ಪಟ್ಟಾಭಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಳಿಕದ 2 ಚೆಂಡುಗಳಲ್ಲಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ತನ್ನ ಕೋಟದ 2ನೇ ಓವರ್ ನಲ್ಲಿ ಕೂಡ 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಇವರಿಗೆ ಪಡ್ಕೊಂಡಿದ್ದಾರೆ. ಇನ್ನು ಕೂಡ 2 ಚೆಂಡುಗಳು ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಅನುಭವಿ ಆಟಗಾರ ಅನುಭವ ಫೈನಲ್ ಪಂದ್ಯಾಟದಲ್ಲಿ ಕಾಡುಗೋಡಿಗೆ ಪಂದ್ಯಾಟವನ್ನು ಉಳಿಸುವಂತಹ ಹಂತವನ್ನು ಕಾಣ್ತಾ ಇದೆ. ಈವರೆಗೆ ಈ ಟೂರ್ನಮೆಂಟ್ ಅಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಗುಬ್ಬಿ ಫೈನಲ್ ನಲ್ಲಿ ಸ್ವಲ್ಪ ಒತ್ತಡಕ್ಕೀಡಾಗ್ತಾ ಇದೆ. ಬಹಳ ಉತ್ತಮ ರೀತಿಯ ಎಸೆತ ಪಟ್ಟಾಭಿ ಅನುಭವದ ಚೆಂಡುಗಳಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ 5ನೇ ಓವರ್ನಲ್ಲಿ. ಬಹಳ ಸುಲಭವಾಗಿ ಹೊಡೆತ ಕ್ಷೇತ್ರಕ್ಷಣ ವೈಫಲ್ಯದ ನಡುವೆ ಬೌಂಡ್ರಿ ದಾಖಲಾತಿಯನ್ನು ಕಾಡ್ತಾ ಇದೆ. ಮುಖ್ಯವಾಗಿ 71ಕ್ಕೆ 6 ಗುಬ್ಬಿ ಕ್ರಿಕೆಟರ್ಸ್ ಕೊನೆಯ 6 ಚೆಂಡು ಫೈನಲ್ ಪಂದ್ಯಾಟದ ಮೊದಲ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 6 ಚೆಂಡುಗಳಿಗಾಗಿ ಮಂಜುನಾಥ್ ಅನ್ನು ಕಣಕ್ಕಿಳಿಸ್ತಾ ಇದೆ ಕಾಡುಗೋಡಿ. ಜಯಿಸುವಂತ ತಂಡ 50,000 ಜೊತೆಗೆ ಒಂದು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 25,000 ಜೊತೆಗೆ ಒಂದು
ಆಕರ್ಷಕ ಮಟ್ಟದ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಕಾಳಗ ಪ್ರಸ್ತುತ ಜಾರಿಯಲ್ಲಿದೆ. ಕೊನೆ 6 ಚೆಂಡು ಮೊದಲ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ತೀರಾ ಕೆಳ ಅಂಚಿನಲ್ಲಿ ಹಾದು ಹೋಗ್ತಾ ಇದೆ ಚೆಂಡು. ಓಟಗಳು ಬರ್ತಾ ಇಲ್ಲ. ಮಂಜು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ಟೂರ್ನಮೆಂಟ್ ಉದ್ದಗಲಕ್ಕೂ 100ರ ಮೇಲ್ಸರದಲ್ಲಿ ಓಟವನ್ನು ದಾಖಲಿಸಿರ್ತಕ್ಕಂಥ ಗುಬ್ಬಿ ಕ್ರಿಕೆಟರ್ಸ್ ಫೈನಲ್ ಪಂದ್ಯಾಟದಲ್ಲಿ ಒತ್ತಡಕ್ಕೀಡಾಗ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದ್ದು ಕ್ಯಾಚ್ ಮಾಡಿಕೊಳ್ಳುವಂತ ಅವಕಾಶಗಳಿದ್ರು ಕೂಡ ಪ್ರಯತ್ನಗಳಷ್ಟೇ ಜಾರಿಯಲ್ಲಿದೆ. ಯಾವುದೇ ಒಂದು ಆಘಾತ ಕಾಣ್ತಾ ಇಲ್ಲ. ಈ ಮುಖ್ಯವಾಗಿ ಒಂಟಿ ಓಟದ ಸೇರ್ಪಡೆ. ತಂಡದ ಮೊತ್ತ 72ಕ್ಕೆ 6. ಕೊನೆಯ 4 ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ 3ನೇ ಬಾರಿಗೆ ಮಂಜ ಎಸೆರ್ತಕ್ಕಂಥ ಚೆಂಡು ತೀರಾ ಬ್ಲಾಕ್ ಹೋಲ್ ಆಗಿತ್ತು. ಓಟಗಳು ಬರ್ತಾ ಇಲ್ಲ. ತೀರಾ ಯಾರ್ಕರ್ ಎತ್ತಿನ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆಯ 3 ಚೆಂಡು ಬಾಕಿ ಉಳಿತಾ ಇದೆ. ತೀರಾ ಕೆಳಚಿಲ್ ಹಾದು ಹೋಗ್ತಾ ಇದೆ. ಮುಖ್ಯವಾಗಿ ಹೋತ್ತರಿ ಆಘಾತವನ್ನು ಕಾಣ್ತಾ ಇದೆ. ರನ್ಔಟ್ ಮುಖೇನ ಮತ್ತೊಂದು ವಿಕೆಟ್ ಆಘಾತ. ನಾಗೇಶರ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಮನೋಜ್, ಹೊಸ ಆಟಗಾರ. 5ನೇ ಬಾರಿಗೆ ಮತ್ತೆ ಮಂಜು ಬಹಳಷ್ಟೊಂದು ಉತ್ತಮ ರೀತಿಯ ಓವರ್ ಅನ್ನು ಫೈನಲ್ ಪಂದ್ಯದಲ್ಲಿ ತೋರ್ಪಡಿಸ್ತಾ ಇದ್ದಾನೆ ಮಂಜು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ನೆಟ್ಟ ನೇರ ಹೊಡೆತ. ಜಾನ್ ಶೇತ್ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಪೂರೈಕೆಯ ಮುಖೇನವಾಗಿ ತಂಡದ ಮೊತ್ತ 73. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಮೊದಲ ಸೆಷನ್ ನಲ್ಲಿ ಗಾಳಿಯ ಭರಪೂರ ಒತ್ತಡ ಕೂಡ ಇದೆ. ಕೊನೆಯ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಇರಿಟಲಿಕ್ ಜಾನ್ ಬಹಳಷ್ಟು ಉತ್ತಮ ರೀತಿಯ ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಾಯಿಸಿದ್ದಾರೆ. ಕೇವಲ 2 ಓಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2 ಓವರ್ಗಳು ಹೋಗ್ತಾ ಇದ್ದಾರೆ. 75ಕ್ಕೆ 7 ಗುಬ್ಬಿ ಕ್ರಿಕೆಟರ್ಸ್ ಫೈನಲ್ ಜಯಕ್ಕಾಗಿ 76 ಓಟ 36 ಚೆಂಡುಗಳಲ್ಲಿ ದಾಖಲಿಸಿಕೊಂಡ್ರೆ ಕಾಡುಗೋಡಿ ಫೈನಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಗುಬ್ಬಿ ಕ್ರಿಕೆಟರ್ಸ್ ಈ ಒಂದು ಪರಿಸರದ ಹಂಬಲದ ಬೆಂಬಲ ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ನಿನ್ನೆ ದಿನ 75ರ ಮೊತ್ತವನ್ನು ಚೇಸ್ ಮಾಡಿರ್ತಕ್ಕಂಥ ಗುಬ್ಬಿ, ಕ್ಷಮಿಸಿ, ಚೇಸ್ ಮಾಡಿರ್ತಕ್ಕಂಥ ಕಾಡುಗೋಡಿ ಫೈನಲ್ ಪಂದ್ಯಾಟದಲ್ಲಿ ಅದೇ ರೀತಿಯ ಆಟವನ್ನು ದಾಖಲಿಸಿಕೊಂಡ್ರೆ ಈ ಟೂರ್ನಮೆಂಟಿನ ಅಗ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಸಂತು ನೇತೃತ್ವದ ಒಂದು ಗುಬ್ಬಿ ಕ್ರಿಕೆಟರ್ಸ್ ಟೂರ್ನಮೆಂಟಿನ ಅಗ್ರ ಪ್ರಶಸ್ತಿಯ ಜೊತೆಗೆ ಕೊಡಮಾಡ್ತಕ್ಕಂಥ 50,000 ರೂಪಾಯಿಗಳನ್ನು ಪೂರ್ವ ಪಡ್ಕೊಳ್ತಾರೆ. ಅದೇ ರೀತಿ ಮುದ್ದೆ ಹಂತದ ವಿದ್ಯಮಾನಕ್ಕಾಗಿ ಫಾರೂಕ್ ಪಾಷಾ ಆರೋಹಳ್ಳಿಯವರು ಬರಮಾಡಿಕೊಳ್ತಾ ಇದ್ದಾರೆ ಕನ್ನಡ ಮಾಧ್ಯಮದಿಂದ.
ಗುಬ್ಬಿ ತಂಡಕ್ಕೆ ತಲೆ ನೋವಿನ ವಿಚಾರ. ಮೂರನೇ ಬಾರಿ ಬಹಳ ಉತ್ತಮ ರೀತಿಯ ಎಸೆತ, ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 3 ಚೆಂಡು ಆರಂಭಿಕ ಓವರ್ಗಾಗಿ ಬಾಕಿ ಉಳಿತಾ ಇದ್ದಾವೆ. 4ನೇ ಬಾರಿ ಸಂತು ಪಟ್ಟಾಭಿ ಹುದ್ದರಿ ಆರಿಸಿಕೊಂಡು ಬೀಸುವ ಪ್ರಯತ್ನ. ಡೀಪ್ ಸ್ಕೋರ್ ಲೆಗ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ತಂಡದ ಒಟ್ಟು ಮೊತ್ತ 14ಕ್ಕೆ ತಲುಪ್ತಾ ಇದೆ. ಐದನೇ ಬಾರಿ ಸಂತು ಬಹಳ ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾರೆ. 6 ಆ ರೋಟದ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಒಂದು ಶುಭಾರಂಭವನ್ನು ಮಾಡ್ತಾ ಇದ್ದಾರೆ ಪಟ್ಟಾಭಿ. ಈಗಾಗಲೇ 20ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. ಕೊನೆಯ ಬಾರಿ ಅಂತಿಮ ಚೆಂಡು, ಸ್ಲೋವರ್ ಡೆಲಿವರಿ, ಡಾಟ್ ಬಾಲ್ ನ ಸೇರ್ಪಡೆ. ಓವರ್ ಮುಕ್ತಾದ ಬಳಿಕ 20 ಓಟವನ್ನು ಕಲೆ ಹಾಕಿದೆ ಕಾಡ್ಗೋಡಿ. ಸಂತು 2ನೇ ಓವರ್ಗಾಗಿ ಜಾನ್ ಸ್ಟ್ರೈಕರ್ ಅಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೇಯಿಸುವ ಪ್ರಯತ್ನ. ಡಾಟ್ ಬಾಲ್ ನ ಸೇರ್ಪಡೆ. ಪವರ್ ಪ್ಲೇ ಇನ್ನೂ ಕೂಡ ಜಾರಿಯಲ್ಲಿದೆ. ಪವರ್ ಪ್ಲೇ ಲಾಭವನ್ನ ಪಡ್ಕೊಳ್ಳುವ ಹಂತದಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನವನ್ನ ಜಾನ್ ಮಾಡಿದ್ರು ಕೂಡ ದಾಂಡು ಚೆಂಡಿನ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 2ನೇ ಬಾರಿಯ ಸಂತ ಚೆಂಡು, ಬಿರುಸಿನ ಸಿಕ್ಸರ್ ದಾಖಲಾತಿನ ಕಂಡುಕೊಳ್ತಾ ಇದೆ ಜಾನ್ ದಾಂಡಿನ ಮುಖ್ಯವಾಗಿ. ಆ ರೋಟದ ಸೇರ್ಪಡೆ. ಈಗಾಗಲೇ ಈ ಮೊದಲು ಅತ್ಯಧಿಕ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ತಂಡ ಗುಬ್ಬಿ ಮಾತ್ರ. 118 ಮತ್ತು 104 ಒಟ್ಟು ಮೊತ್ತವನ್ನು ದಾಖಲಿಸಿದ್ರು ಕೂಡ ಕಾಡ್ಗುಡಿ ವಿರುದ್ಧವಾಗಿ ಫೈನಲ್ ಪಂದ್ಯಾಟದಲ್ಲಿ ಕೇವಲ 75 ಓಟವನ್ನ ಮಾತ್ರ ದಾಖಲಿಸಿದ್ದಾರೆ. ಈಗಾಗಲೇ ಒಳ್ಳೆಯ ಶುಭಾರಂಭವನ್ನು ಕೂಡ ಕಾಡ್ಗುಡಿ ಮಾಡ್ತಾ ಇದೆ. ಸಂತು ಎಸ್ ಅಂತ ಚೆಂಡು, ಯಾರ್ಕರ್ ಲೈನ್ ಡೆಲಿವರಿ, ಔಟ್ ಎನ್ನುವ ಸೂಚನೆಯನ್ನ ರವಾನಿಸಿದ್ದಾರೆ. ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ದಯವಿಟ್ಟು ಚರ್ಚೆಗಿಳಿಬೇಡಿ ಅಂತ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ತೃತೀಯ ನಿರ್ಣಾಯಕರು ದಯವಿಟ್ಟು ಪರಿಶೀಲಿಸಬೇಕು, ಯಾಕಂದ್ರೆ ಕ್ರೂಷಲ್ ಮ್ಯಾಚ್. ದಯವಿಟ್ಟು ಜಾನ್ ಇಲ್ಲಿ ಪರಿಶೀಲಿಸ್ತಾ ಇದ್ದೇವೆ, ಸಮಯದಿಂದ ಇರಿ, ನಾವು ನೋಡ್ತಾ ಇದ್ದೇವೆ. ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗೋದಿಲ್ಲ, ಯಾಕಂದ್ರೆ ಕ್ರೂಷಲ್ ವಿಕೆಟ್ ಕೂಡ ಇಲ್ಲಿ ಸಂತುನೇ ಸೂಚನೆ ನೀಡಿದ್ದಾರೆ ತೃತೀಯ ನಿರ್ಣಾಯಕನ ಮೊರೆ ಹೋಗ್ಬೇಕಂತೇಳಿ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ಯಾರು ಕೂಡ ಥರ್ಡ್ ಅಂಪೈರ್ ಬಳಿ ಬರಬೇಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹಲೋ ಅಂಪೈರ್, 1 ನಿಮಿಷ ಇದರ
ಹಲೋ, ನಾಟ್ ಔಟ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಬೆನಿಫಿಟ್ ಆಫ್ ದ ಡೌಟ್. ಸೊ ಹಿನ್ನೆಲೆಯಲ್ಲಿ ಸಂತೂರ ಸೂಚನೆಯನ್ನು ನೀಡಿದ್ದಾರೆ, ನಾಟ್ ಔಟ್ ಅನ್ನುವ ಸೂಚನೆ ನೀಡಿ ಅಂತ ಹೇಳಿ. ಅವರ ಒಂದು ಕ್ರೀಡಾ ಸ್ಫೂರ್ತಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜಾನ್ ಸ್ಟ್ರೈಕರ್ ಅಲ್ಲಿ ಇದ್ದಾರೆ. ತಂಡದ ಒಟ್ಟು ಮೊತ್ತ 26. ನಾಲ್ಕನೇ ಬಾರಿ ಸಂತು ಟು ಜಾನ್. ಜಾನ್ ಗೆಸ್ ಅಂತ ಚೆಂಡು ಲಾಂಗ್ ಆಫ್ ಸೀಮಾ ರೇಖೆ ಅವರ ಭಾಗವನ್ನು ಆಕ್ರಮಿಸ್ತಾ ಇದೆ. ಆರೋಟದ ಸೇರ್ಪಡ. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಅಲ್ಲಿ ಲೈನ್ ಅಂಪೈರಿಂಗ್ ಅನ್ನು ಮಾಡಬೇಕು ನಮ್ಮ ಆಯೋಜಕರು. ಶೀಘ್ರಗತಿಯಲ್ಲಿ ಚೆಂಡನ್ನು ರವಾನಿಸಿಕೊಡ್ಬೇಕು. ಮತ್ತೊಮ್ಮೆ ಸಂತು ಟು ಜಾನ್. ಪೂರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಂಡದ ಒಟ್ಟು ಮೊತ್ತ 32. ಅಂತಿಮ 25 ಚೆಂಡುಗಳ ಮುಂದೆ 44 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಕಾಡ್ಗೋಡಿ ತಂಡ ವಿಜಯಶಾಲಿ ಆಗ್ಲಿಕ್ಕೆ. ಕೊನೆಯ ಬಾರಿ ಸಂತೋಷ್ ಅಂತ ಚೆಂಡು, ಮತ್ತೊಂದು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಜಾನ್ ದಾಂಡಿಯ ಮುಖ್ಯವಾಗಿ. ಆ ರೋಟದ ಸೇರ್ಪಡ ಆರಂಭಿಕ ಓವರ್ನಲ್ಲಿ ಬಹಳ ಉತ್ತಮ ರೀತಿಯ ಒಂದು ಶುಭಾರಂಭವನ್ನು ಮಾಡಿರ್ತಕ್ಕಂಥ ಕಾಡ್ಗೋಡಿ ತಂಡ, ಅದು ಕೂಡ ಪಟ್ಟಾಭಿ ದಾಂಡಿನ ಮುಖ್ಯವಾಗಿ. ಸದ್ಯ ಈಗ ಸಂತೂರ್ ಅವರ ಎಸ್ಕಾರಿಕೆಯಲ್ಲಿ 2ನೇ ಓವರ್ನಲ್ಲಿ ಜಾನ್ ಕೂಡ ಬಹಳ ಉತ್ತಮ ರೀತಿಯ ಒಂದು ಶುಭಾರಂಭವನ್ನು ಮಾಡ್ತಾ ಇದ್ದಾರೆ. 6 ಚೆಂಡಿನಲ್ಲಿ 18 ಓಟವನ್ನು ಜಾನ್ ದಾಖಲಿಸಿದ್ರೆ, ಅತ್ತ ಪಟ್ಟಾಭಿ 6 ಚೆಂಡಿನಲ್ಲಿ 20 ಓಟವನ್ನು ದಾಖಲಿಸಿ ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರ ಆಗ್ತಾ ಇದ್ದಾರೆ. ಹೊಸ ಬೌಲರ್ ಅಪ್ಪು. ಯಾರ್ಕರ್ ಲೈನ್ ಡೆಲಿವರಿ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. 23ಕ್ಕೆ 38 ಓಟಗಳು ಬರಬೇಕಾಗಿದೆ. 2ನೇ ಬಾರಿ ಅಪ್ಪು ಪಟ್ಟಾಭಿ. ಪೂರ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು, ಬಹಳಷ್ಟು ರೀತಿಯ ಕ್ಷೇತ್ರ ರಕ್ಷಣೆ. 1 ಓಟಗಳಿಗಷ್ಟು ಅವಕಾಶವನ್ನು ಅಪ್ಪು ಮಾಡಿಕೊಡ್ತಾ ಇದ್ದಾರೆ. ಬಹಳಷ್ಟು ಜಾಣ್ಮೆಯ ನೈಪುಣ್ಯತೆ, ಚಾಕಚಕ್ಯತೆ, ಎಸ್ಕಾರಿಕೆಯನ್ನು ಅಪ್ಪು ತೋರ್ಪಡಿಸ್ತಾ ಇದ್ದಾರೆ ಗುಬ್ಬಿ ತಂಡದ ಪರವಾಗಿ. ಈ ಮೊದಲು ದುಬಾರಿ ಓವರ್ಗೆ ಅವಕಾಶವನ್ನ ಸಂತು ಮಾಡಿಕೊಟ್ಟಿದ್ರು. ಆ ಬಳಿಕ ಅಪ್ಪು ಬಹಳಷ್ಟು ಉತ್ತಮ ರೀತಿಯ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ಅಪ್ಪು ಎಸ್ ಅಂತ ಚೆಂಡು, ಸ್ಲೋವರ್ ಡೆಲಿವರಿ, ಡಾಟ್ ಬಾಲ್ ನ ಸೇರ್ಪಡ. ತಂಡದ ಒಟ್ಟು ಮೊತ್ತ 39, 21ಕ್ಕೆ 37. 4ನೇ ಬಾರಿ ಅಪ್ಪು. ಸ್ಟೆಪ್ ಔಟ್ ಮಾಡ್ಕೊಂಡು ಬೀಸುವ ಪ್ರಯತ್ನ. ಸ್ಟೆಪ್ ಔಟ್ಗಾಗಿ ಮನವಿಗೆ ಪುರಸ್ಕಾರ ಲಭಿಸ್ತಾ ಇಲ್ಲ. ತೃತೀಯ ನಿರ್ಣಾಯಕನ ಮೊರೆ ಹೋಗ್ತಾ ಇದ್ದಾರೆ. ಜಾಣ್ಮೆ ಎಸ್ಕಾರಿಕೆಯನ್ನು ಅಪ್ಪು ತೋರ್ಪಡಿಸ್ತಾ ಇದ್ದಾರೆ. ಅಂಪೈರ್ 1 ನಿಮಿಷ.
ಹಲೋ, ಬ್ಯಾಟ್ ಏರಲ್ಲಿರುವ ಕಾರಣ ಔಟ್ ಅನ್ನುವ ಸೂಚನೆ ನೀಡುತ್ತಾ ಇದ್ದಾರೆ. ಜಾನ್ ವಿಕೆಟ್ ನೆಲಕ್ಕೆ ಉಳಿತಾ ಇದೆ. ದುರಾದೃಷ್ಟಗಳ ರೀತಿಯಲ್ಲಿ ಜಾನ್ ಬಹುಶಃ ದಾಂಡನ್ನ ಕೆಳಂಚಿನಲ್ಲಿ ಇಟ್ಟಿದ್ರ ಬಹುಶಃ ವಿಕೆಟ್ ಉಳಿತಾ ಇತ್ತು. ಅವರ ಬ್ಯಾಟ್ ಏರಲಿತ್ತು. ಈ ನಿಟ್ಟಿನಲ್ಲಿ ಜಾನ್ ರವರ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ರೇಕ್ ಥ್ರೂ ಅನ್ನ ನೀಡ್ತಾ ಇದ್ದಾರೆ ಅಪ್ಪು. ಈ ಮೊದಲು ಸಂತು ದುಬಾರಿ ಅವರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಬಳಿಕ ಅಪ್ಪು ಬಹಳಷ್ಟು ಉತ್ತಮವಾದಂತಹ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್ ನಾವು. ಈಗಾಗಲೇ ದೊಡ್ಡಗುಬ್ಬಿ ವ್ಯಾಪ್ತಿ ಪ್ರದೇಶದ ಸಾಕಷ್ಟು ಕ್ರೀಡಾಭಿಮಾನಿಗಳು ತಮ್ಮ ತಂಡವನ್ನು ಬೆಂಬಲಿಸುವ ಸಲುವಾಗಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಜೊತೆಯಲ್ಲಿ ನೇರ ಪ್ರಸಾರದ ಮುಖ್ಯವಾಗಿಯೂ ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಸುಸ್ವಾಗತ. ಜೊತೆಯಲ್ಲಿ ಕಾಡ್ಗೋಡಿ ಅಭಿಮಾನಿಗಳಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದಾವೆ. ತನ್ನ ಮೂಲಕವಾಗಿ ಮಂಜುನಾಥ್ ಪಿ ದಾಂಡಿನ ಮುಖ್ಯವಾಗಿ ಆರೋಟದ ಸೇರ್ಪಡ. ಅಂತಿಮ 19ಕ್ಕೆ 31. 19 balls 31 runs required now. ಅಪ್ಪೋ ಎಸ್ ಅಂತ ಚೆಂಡು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. 18ಕ್ಕೆ 25. 76ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇರ್ತಕ್ಕಂಥ ಕಾಡ್ಗುಡಿ ವಿಜಯದ ಹೊಸ್ತಿಲತ್ತ ಮುನ್ನಡೀತಾ ಇದೆ. ಜಯಕ್ಕಾಗಿ 25 ಓಟಗಳು ಮಾತ್ರ ಬರಬೇಕಾಗಿದೆ 18 ಚೆಂಡುಗಳ ಮುಂದೆ. ಈ ಮೊದಲು ಬೃಹತ್ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ ಗುಬ್ಬಿ 118 104 ಓಟವನ್ನು ದಾಖಲಿಸಿತ್ತು. ಫೈನಲ್ ಪಂದ್ಯಾಟದಲ್ಲಿ ಕೇವಲ 75 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ ಕಾಡ್ಗೋಡಿ ವಿರುದ್ಧವಾಗಿ. ವೈಡ್ ಬಾಲ್ ಸೂಚನೆ ರವಾನೆ ಆಗಿದೆ. 1 ಓಟದ ಹೆಚ್ಚುವರಿ ಸೇರ್ಪಡೆಯೂ ಕೂಡ. 18ಕ್ಕೆ 24. ಮತ್ತೊಮ್ಮೆ ಸಂತು ಪಟ್ಟಾಬಿ. ಪಟ್ಟಾಬಿಗೆ ಸಂತ ಚೆಂಡು ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆರೋಟದ ಸೇರ್ಪಡ. 17ಕ್ಕೆ 18 ಓಟಗಳು ಬರಬೇಕಾಗಿದೆ. ವಿಜಯದ ಹೊಸ್ತಿಲತ್ತ ಕಾಡ್ಗೋಡಿ. ಎರಡನೇ ಬಾರಿ ಪೂರ್ಣಾಂಗವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ರನ್ಔಟ್ ಅವಕಾಶ. ರನ್ಔಟ್ ನ ಅವಕಾಶ ಕೂಡ ಕೈ ಚೆಲ್ತಾ ಇದ್ದಾರೆ. 2 ಓಟದ ಸೇರ್ಪಡ. ತಂಡದ ಒಟ್ಟು ಮೊತ್ತ 60 ಓಟಗಳು. ಜಯಕ್ಕಾಗಿ ಕೇವಲ 16 ಓಟಗಳು ಬರಬೇಕಾಗಿದೆ ಕಾಡ್ಗೋಡಿ ವಿಜಯಶಾಲಿ ಆಗ್ಲಿಕ್ಕೆ. ಮತ್ತೊಮ್ಮೆ ಸಂತು 3ನೇ ಬಾರಿ. ಬಹಳ ಉತ್ತಮ ರೀತಿಯ ಎಸೆತ. ಉತ್ತಮವಾದಂತಹ ಹೊಡೆತ. ಡೀಪ್ ಸ್ಕೋರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನ ಅಂಚಿನತ್ತ ತಲುಪ್ತಾ ಇದೆ. ಬಹುಶಃ 4 ಓಟದ ಒಂದು ಸೂಚನೆಯನ್ನ ತೀರ್ಪುಗಾರರು ರವಾನಿಸಿದ್ದಾರೆ. ಬೌಂಡ್ರಿ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 64ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 12 ಓಟಗಳು ಮಾತ್ರ ಬರಬೇಕಾಗಿದೆ. ನಾಲ್ಕನೇ ಬಾರಿಯ ಸಂತ ಚೆಂಡು. ಬಿಗ್ 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 ಸಿಕ್ಸರ್. ಲಾಂಗ್ ಆಫ್ ಹಾಗೂ ಲಾಂಗ್ ನಡುವ ಬಿರುಸಿನ ಸಿಕ್ಸರ್ ಪಟ್ಟಾಬಿ ದಾಂಡಿನ ಮುಖ್ಯವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ವಿಜಯದ ಹೊಸ್ತಿಲತ್ತ ಕಾಡ್ಗೋಡಿ, ಸೋಲಿನ ಅಂಚಿನತ್ತ ಗುಬ್ಬಿ. 5ನೇ ಬಾರಿ ಸಂತು ಪಟ್ಟಾಬಿ. ರಿವರ್ಸ್ ದಾಖಲಿಸುವ ಬಿಗ್ 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 ಸಿಕ್ಸರ್ ಔಟ್ ಆಫ್ ಪಾರ್ಕ್. ಚೆಂಡು ಹೊರ ನಡೀತಾ ಇದೆ. ತನ್ಮೂಲಕವಾಗಿ ಕಾಡ್ಗೋಡಿ ದೊಡ್ಡಗುಬ್ಬಿ ಕಪ್ 2025ರ ಚಾಂಪಿಯನ್ಸ್ ಪಟ್ಟವನ್ನ ಅಲಂಕರಿಸ್ತಾ ಇದೆ. ಜೊತೆಯಲ್ಲಿ ಪಟ್ಟಾಬಿ 45 ಓಟವನ್ನ ವೈಯಕ್ತಿಕವಾಗಿ ದಾಖಲಿಸಿದ್ದಾರೆ. ಆ ಒಂದು ತಂಡವನ್ನ ಜಯಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ
ಪಟ್ಟಾಭಿ ವಹಿಸಿದ್ರು. ರಾಜ್ಯ ಕಂಡಂತ ಹಿರಿಯ ಅನುಭವಿ ಆಟಗಾರ, ಕಾಡುಗುಡಿ ಪರಿಸರದ ನಂಬುಗೆ ಆಟಗಾರ, ಹೆಮ್ಮೆಯ ಕ್ರಿಕೆಟಿಗ. ಈ ಮೊದಲು KSPL ಅಲ್ಲೂ ಕೂಡ